ಕನ್ನಡದಲ್ಲಿಯೇ ದೇವ್ರ ಪೂಜೆ ಮಾಡುವಂತ ಹಿರೇಮಗಳೂರು ತುಂಬಾ ಅದ್ಭುತವಾದ ದೇವಸ್ಥಾನ. ಆ ಹಿರೇಮಗಳೂರಿನ ದೇವಸ್ಥಾನದಲ್ಲಿ ರಾಮನ ದೇವಸ್ಥಾನ ಇದೆ, ರಾಮನ ಮೂರ್ತಿ ಇದೆ. ಹಿಂದ್ಗಡೆ ರಾಮ ಲಿಪಿಯನ್ನ ಬರೀತಿರುವಂತ ಒಂದು ಆಂಜನೇಯನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆಂಜನೇಯ ಕೂತ್ಕೊಂಡು ರಾಮಲಿಪಿ ಬರೀತಾ ಇರ್ತಾರೆ. ಒಂದು ನಿಜವಾದ ನಡೆದಂತ ಪ್ರಸಂಗ ಇದು ನಿಮ್ ಮುಂದೆ ಹಂಚ್ಕೊಳ್ತೀನಿ. ಒಂದ್ಸಲ ಹೀಗೆ ಕಣ್ಣನ್ ಮಾಮ ಪೂಜೆ ಎಲ್ಲ ಮಾಡದ್ಮೇಲೆ ಪ್ರದಕ್ಷಿಣೆ ಬಂದಲ್ಲಿ ಆಂಜನೇಯನ ಹತ್ರಕ್ಕೆ ಹೋಗಿ ನಿಂತ್ಕೊಂಡ್ರೆ ಒಂದು 4 ಜನ ಗಟ್ಟು ಮಸ್ತಾದಂತ ಪುಷ್ಟಿದಾಯಕ ಹುಡುಗರುಗಳು ನಿಂತಿದ್ರಂತೆ, ಬಹಳ ಜೋರಾಗಿ ಪ್ರಾರ್ಥನೆ ಮಾಡ್ತಿದ್ರಂತೆ. ನಮ್ ಕಣ್ಣನ್ ಮಾಮಂಗ್ ಆಶ್ಚರ್ಯ ಆಗಿದೆ. ಅಲ್ಲ, ರಾಮನ ಹತ್ರಕ್ ಬಂದು ಒಂದೇ 1 ನಿಮಿಷ ನಿಂತವ್ರು ಇವ್ರೇನ್ 4 ನಿಮಿಷ ಬಂದಿಲ್ಲ ಆಂಜನೇಯನ ಹತ್ರಕ್ ನಿಂತಿದಾರಲ್ಲ ಅಂತೇಳಿ ಏನ್ರಪ್ಪ ಸಮಾಚಾರ ಅಂತ ಕೇಳಿದ್ರೆ ಆ ಹುಡುಗರು ಹೇಳಿದ್ರಂತೆ, ಸ್ವಾಮಿ ಆಂಜನೇಯನ ಹತ್ರ ಬಂದು ನಾವು ಒಳ್ಳೆ ಹುಡುಗಿನ ಕೊಡು ಅಂತ ಪ್ರಾರ್ಥನೆ ಮಾಡ್ತಾ ಇದೀವಿ ಸ್ವಾಮಿ ಅಂದ್ರಂತೆ. ಅದಕ್ಕೆ ಮಾಮಂಗ್ ಸ್ವಲ್ಪ ಆಶ್ಚರ್ಯ ಆಯ್ತು. ನಿಂಗ್ ಬುದ್ಧಿ ಇದೆಯೇನೋ ಮಾರಾಯ, ಆಂಜನೇಯ ಮೊದ್ಲೇ ಬ್ರಹ್ಮಚಾರಿ, ನೀನು ರಾಮನ ಹತ್ರಕ್ ಬಂದು ಪೂಜೆ ಮಾಡಿದ್ರೆ ಸೀತೆ ಅಂತ ಹೆಂಡತಿನ ಕೊಡ್ತಾಳೆ, ನೀನೇನಪ್ಪ ಬ್ರಹ್ಮಚಾರಿ ಹತ್ರಕ್ ಬಂದು ಕೇಳ್ತಾ ನಿಂತಿದ್ಯಾ ಅಂದಾಗ ಆ ಹುಡುಗರು ಹೇಳಿದ್ರಂತೆ, ಮಾಮ ನಿಮಗೆ ಬುದ್ಧಿ ಇಲ್ಲ ಮಾಮ, ರಾಮ ವಿವಾಹಸ್ಥನೇ ಆಗಿರ್ಲಿ, ಆದ್ರೆ ಸೀತೆಯನ್ನ ರಾವಣ ಹೊತ್ತೊಯ್ದಾಗ ಆ ರಾಮ ಸೀತೆನ್ ಜೋಡ್ಸಿದ್ಯಾರೋ ಇದೇ ಆಂಜನೇಯ ಅಲ್ವಾ. ಅದಕ್ಕೆ ರಾಮನ್ ಪೂಜೆ ಮಾಡಿದ್ರೆ ರಾಮ ಹೋಗಿ ಸೀತೆನ್ ಕರ್ಕೊಂಬರಕ್ ಆಗ್ಲಿಲ್ಲ, ಆಂಜನೇಯನೇ ಸೇರಿಸಿದ್ದು, ಅದಕ್ಕೆ ನಾವು ಆಂಜನೇಯನೇ ಪ್ರಾರ್ಥನೆ ಮಾಡ್ತಾ ಇದ್ವಿ ಅಂದ್ರಂತೆ. ಆಮೇಲೆ ಸರಿ ಇನ್ನೊಂದ್ 2-3 ವರ್ಷ ಆಯ್ತು, ಮತ್ ಬಂದ್ರೆ ಅದೇ 4 ಜನ ಹುಡುಗರು ನಿಂತಿದ್ರಂತೆ. ಮತ್ತ್ಯಾಕೆ ಹುಡುಗರು ಬಂದಿದ್ದಾರೆ, ಒಳ್ಳೆ ಮದ್ವೆ ಆಯ್ತು, ಒಳ್ಳೆ ಹೆಂಡತಿ ಸಿಕ್ಕಾಯ್ತು, ಎಲ್ಲ ಆಯ್ತು, ಮತ್ತ್ಯಾಕೆ ಬಂದ್ ಆಂಜನೇಯನ ಹತ್ರನೇ ಪ್ರಾರ್ಥನೆ ಮಾಡ್ಕೊಂಡು ನಿಂತಿದಾರಲ್ಲ ಅಂತ ಮತ್ ಮಾಮ ಬಂದ್ರಂತೆ ಕೇಳಕ್ಕೆ. ಯಾಕ್ರಪ್ಪ ಮತ್ ಬಂದಿದ್ದೀರಾ ಇಲ್ಲಿ ಅಂತ. ಹ್ಞೂ ಸ್ವಾಮಿ, ಮತ್ತೆ ಕೇಳಕ್ ಬಂದಿದೀವಿ ನಾವು ಆಂಜನೇಯ ಸ್ವಾಮಿ ಹತ್ರ. ಏನಪ್ಪ ರಾಮನಂತ ಇರ್ರಪ್ಪ, ಶ್ರೀನಿವಾಸ್ ಅಂತರ ಆಗ್ಬೇಡಿ, ಆ ಕಡೆಗೊಂದು ಶ್ರೀದೇವಿ ಭೂದೇವಿ ಅಂತೆಲ್ಲ ಹೋಗ್ಬೇಡಿ, ರಾಮನಂಗೆ ಸೀತೆ ತರ ಇರ್ಬೇಕು ಅಂತ. ಇಲ್ಲ ಸ್ವಾಮಿ, ಅಂತದೆಲ್ಲ ಬುದ್ಧಿ ಇಲ್ಲ ಸ್ವಾಮಿ, ನಾವು ರಾಮನ ಆರಾಧಕರು. ಆಯ್ತು ಮತ್ತ್ಯಾಕ್ ಬಂದಿದ್ದೀರಾ. ಹೂ ಕಣ್ ಸ್ವಾಮಿ, ನಾನ್ ಪ್ರಾರ್ಥನೆ ಮಾಡಿದ್ರೆ ಇನ್ನೊಂದ್ಸಲ ಕೇಳಕ್ ಬಂದಿದ್ದೀನಿ. ಏನಂತ, ಹೆಂಡತಿನೇನೋ ಕೊಟ್ಟ ಆಂಜನೇಯ, ಆದ್ರೆ ನಾನ್ ಕೇಳಿದ್ದೇನು ನೀನ್ ಕೊಟ್ಟಿದ್ದೇನು ಅಂತ ಹೇಳಿ ಕೇಳಕ್ ಬಂದಿದ್ದೀನಿ ಎಂದ. ಯಾಕೆ ಅಂದ್ರೆ ಸೀತಾ ಮಾತೆ ತರ ಗಂಭೀರ ಸ್ವಭಾವ, ಸೌಮ್ಯ ಸ್ವಭಾವ, ಹೇಳಿದ್ ಮಾತ್ ಕೇಳೋ ಅಂತ ಸೀತೆಯನ್ನ ಕೊಡು ಅಂತಂದ್ರೆ ನೀನು ದುರ್ಗಾವತಾರಿ ಜಗಳಗಂಟಿ ಗಟ್ಟಿಗಿತ್ತಿನ ಕೊಟ್ಬಿಟ್ಟಿಯಲ್ಲಪ್ಪ, ಏನಪ್ಪಾ ನಿನ್ ಕತೆ ಅಂತ ಕೇಳೋಣ ಅಂತ ಬಂದಿದ್ದೀನಿ ಅಂತೇಳಿ. ಅವಾಗ ಕಣ್ಣನ್ ಮಾಮ ಒಂದು ಉತ್ತರ ಕೊಟ್ರಂತೆ, ನೋಡಪ್ಪ ನೀನ್ ಕೇಳ್ತೀಯಾ, ಸೀತೆ ತರ ಕೇಳ್ದೆ ಸರಿ, ಆದ್ರೆ ನೀನು ಮೊದ್ಲು ರಾಮನ್ ತರ ಇರ್ಬೇಕಲ್ವಾ. ನೀನ್ ರಾಮನ್ ತರ ಇದ್ರೆ ಮಾತ್ರ ತಾನೇ ಸೀತೆ ತರ ಸಿಗೋದು. ನೀನು ಶಿವನ್ ತರ ತಾಂಡವ ನೃತ್ಯ ಮಾಡ್ತಾ ಇದ್ರೆ ಅವಳು ಮತ್ತೆ ದುರ್ಗಿ ಅವತಾರ ತಗೊಳ್ದೆ ಮತ್ತೆ ಗೌರಮ್ಮನ್ ತರ ಬನಶಂಕರಿ ತರ ಸುಮ್ಮನ್ ಕುತ್ಕೊಳಕ್ಕಾಗತ್ತಾ ಅಂದ್ರಂತೆ. ಇದ್ ಯಾಕೆ ಹೇಳ್ದೆ ಅಂತಂದ್ರೆ, ದುಗ್ಗಳೆ ಮತ್ತು ದೇವರ ದಾಸಿಮಯ್ಯ ಅವರ ಒಂದು ಅನ್ಯೋನ್ಯತೆಯನ್ನ ನಮ್ಮ ಮಹೇಶಣ್ಣ ಹೇಳಿದ್ರಲ್ಲ, ಅದಕ್ಕೆ ಒಂದು ದೃಷ್ಟಾಂತ. ನಾವು ಹೇಗಿರ್ತೀವೋ ಸಮಾಜವೂ ಹಾಗೆ ಇರುತ್ತೆ, ಸಮಾಜ ಹೇಗಿರುತ್ತೋ ರಾಷ್ಟ್ರವೂ ಹಾಗೆ ಇರುತ್ತೆ. ಹಾಗಾಗಿ 15 ವರ್ಷದ ಕನಸು